ಇತ್ತೀಚೆಗೆ ಬೇರೆ ರಾಜ್ಯಗಳಿಂದ ಬಂದವರು ಇಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಒಬ್ಬ ಆಟೋ ರಿಕ್ಷಾ ಜೊತೆ ಬಿಹಾರ ಮೂಲದ ಯುವತಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದಿದ್ದಾರೆ. ಆ ಜಗಳದಲ್ಲಿ ಏನಾಗಿದೆ ಅಂತಂದರೆ ತನ್ನ ಕೈಯ ಕಾಲಲ್ಲಿ ಹಾಕೊಂಡಿದ್ದ ಚಪ್ಪಲಿ ತೆಗೆದು ಡ್ರೈವರ್ಗೆ ರಪ 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 ಅಂತ ಹೊಡೆದಿದ್ದಾಳೆ. ಇದು ಇವಾಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಕೆಯ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಆ ಯುವತಿ ತಾನು ಹೊಡೆದಿದ್ದೇ ಸರಿ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾಳೆ. ಹೆಂಗಿದು ಕತೆ? ಪೊಲೀಸರು ಏನು ಕ್ರಮ ತಗೋತಾರೆ ಹಾಗಾದರೆ ಈಕೆಯ ವಿರುದ್ಧ ನೋಡಿ. ಸ್ಕೂಟಿಗೆ ಆಟೋ ಟಚ್ ಆಯಿತು ಅನ್ನೋ ಆರೋಪ, ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ, ಮಹಿಳೆ ವಿರುದ್ಧ ದಾಖಲಾಯಿತು FIR. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ, ಕಿರಿಕ್ಗಳು ಮಿತಿ ಮೀರಿದೆ. ನಿನ್ನೆ ಮಹಿಳೆಯೊಬ್ಬಳು ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದು ದರ್ಪವನ್ನ ಮೆರೆದಿದ್ದಾಳೆ. ಬೆಳ್ಳಂದೂರು ಸಿಗ್ನಲ್ ಬಳಿ ಈ ಘಟನೆ ಆಗಿತ್ತು. ಸ್ಕೂಟರ್ಗೆ ಆಟೋ ಟಚ್ ಆಗಿದೆ ಅಂತ ಮಹಿಳೆ ಕಿರಿಕ್ ತೆಗೆದಿದ್ಲು. ಹಿಂದಿ ಮಾತನಾಡ್ತಾ ಇದ್ದ ಮಹಿಳೆ ಆಟೋ ಚಾಲಕನಿಗೆ ನಿಂದಿಸಿದ್ಲು. ಈ ವೇಳೆ ಆಟೋ ಚಾಲಕ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಇದರಿಂದ ರೊಚ್ಚಿಗೆದ್ದ ಮಹಿಳೆ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾಳೆ. ಈ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. वीडियो बनाएगा ना? बना रहे मारो वीडियो हाँ बना वीडियो चल बना वीडियो बना वीडियो ಇನ್ನು ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಖಂಡಿಸಿದ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ರು. ಬೆಳ್ಳಂದೂರು ಪೊಲೀಸ್ ಠಾಣೆ ಬಳಿ ಸೇರಿದ ನೂರಾರು ಆಟೋ ಚಾಲಕರು ಮಹಿಳೆಯನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಆಟೋ ಚಾಲಕರ ಮೇಲೆ ಈ ರೀತಿ ಪರರಾಜ್ಯದವರ ಹಲ್ಲೆಗಳು ಹೆಚ್ಚಾಗ್ತಾ ಇದೆ. ಹಲ್ಲೆ ಮಾಡಿದ್ರೆ ಯಾರು ಕೇಳಲ್ಲ ಅನ್ನುವಂತಾಗಿದೆ. ಹೊರ ರಾಜ್ಯದವರಿಗೆ ಕಡಿವಾಣ ಹಾಕಬೇಕು. ಆಟೋ ಚಾಲಕರ ತಪ್ಪಿದ್ರೆ ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಸೇಫ್ ಅಲ್ಲ ಅಂತ ಟ್ರೆಂಡ್ ಮಾಡ್ತಾ ಇದ್ರು. ಈಗ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ಏನು ಮಹಿಳೆ ಹೊರ ರಾಜ್ಯದಿಂದ ಬಂದಿರೋಂಥ ಮಹಿಳೆ ಏನು ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ನಾವು ಗೃಹ ಸಚಿವರಲ್ಲೂ ಮನವಿ ಮಾಡ್ತೀವಿ, ಅವ್ರನ್ನ ಗಡೀಪಾರು ಮಾಡಬೇಕು. ಈ ರೀತಿಯಾಗಿ ಪದೇ ಪದೇ ಹಲ್ಲೆಗಳು ಕನ್ನಡಿಗರ ಮೇಲೆ ನಡೀತಾನೆ ಇದೆ. ಅದರಲ್ಲೂ ಕನ್ನಡನ ಎತ್ತಿಡಿ ಅಂತ ಚಾಲಕರ ಮೇಲೆ ಪ್ರತಿ ಬಾರಿ ಹಲ್ಲೆ ಆಗ್ತಾಯಿದೆ. ಖಂಡಿತವಾಗಿ ಆ ಮಹಿಳೆನ ಗಡೀಪಾರು ಮಾಡಬೇಕು, ಬೆಂಗಳೂರಿಂದ ಬಿಟ್ಟು ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆ ಮಹಿಳೆನ ಹಿಡ್ಕೋಬಾರ್ದು. ಇವತ್ತು ನಾವು ಇಲ್ಲಿ ಬದುಕಬೇಕು ಅಂದರೆ ಇವತ್ತು ಎಷ್ಟು ಮರ್ಯಾದೆ ಹೋಗಿದೆ ಲೋಕೇಶ್ದು ಅಂದರೆ ಇವತ್ತು ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಗೊತ್ತು ಸಂಸ್ಕೃತಿ ಏನು ಅನ್ನೋದು. ಒಬ್ಬ ಚಪ್ಪಲಿಲಿ ಒದೆ ತಿಂತಾನೆ ಆ ಮಹಿಳೆಯಿಂದ ಅಂದರೆ ಅವರ ಮನಸ್ಥಿತಿ ಏನಾಗಿರ್ಬೋದು, ಅವ್ರು ದೈಹಿಕವಾಗಿ ಯಾವ ರೀತಿ ಕುಗ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಬೆಂಗಳೂರು ಸಿಟಿ ಪೊಲೀಸರಲ್ಲಿ ನಾನು ಮನವಿ ಮಾಡ್ತೀನಿ, ಏನು ಆಕೆ ಹಲ್ಲೆ ಮಾಡಿದ್ರು, ನೀವು ಹೆಂಗೆ ಚಾಲಕರು ಏನಾದ್ರು ತಪ್ಪು ಮಾಡಿದಾಗ ಆಫ್ಟರ್ ಬಿಫೋರ್ ವೀಡಿಯೋಗಳನ್ನ ಹಾಕ್ತೀರಾ, ದಯವಿಟ್ಟು ಇದನ್ನು ಇಡೀ ಕರ್ನಾಟಕದಾದ್ಯಂತ ತೋರಿಸಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ ಸರ್. ನಾನು ತಪ್ಪು ಮಾಡಿಲ್ಲ, ಸುಮ್ಮನೆ ಕಿರಿಕ್, ಅನ್ಯ ರಾಜ್ಯದ ಮಹಿಳೆಯನ್ನ ಗಡೀಪಾರು ಮಾಡಿ, ಆಟೋ ಚಾಲಕ ಲೋಕೇಶ್ ಒತ್ತಾಯ. ಇನ್ನು ಹಲ್ಲೆಗೆ ಒಳಗಾದ ಆಟೋ ಚಾಲಕ ಲೋಕೇಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ ಘಟನೆ ಬಗ್ಗೆ ವಿವರಿಸಿದ್ದಾರೆ. ನನ್ನ ಆಟೋ ಟಚ್ ಆಗಿಲ್ಲ, ಆದ್ರೂ ಹೊಡೆದ್ರು. ಕನ್ನಡಿಗರ ಮೇಲೆ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ. ಅನ್ಯ ರಾಜ್ಯದ ಮಹಿಳೆಯನ್ನ ಗಡೀಪಾರು ಮಾಡಬೇಕು ಅಂದ್ರು. ಜಸ್ಟ್ ಹಾಗೆ ಗಾಡಿ ಪಕ್ಕದಲ್ಲಿ ಪಾಸ್ ಆಯಿತು, ಅವ್ರು ಲೆಫ್ಟಲ್ಲಿ ಬರ್ತಾಯಿದ್ರು, ನಾನು ರೈಟಲ್ಲಿ ಹೋಗ್ತಾ ಇದ್ದೆ. ಏನೋ ಕಿರ್ಚಿದ್ರಲ್ಲ ಅಂತ ನಿಲ್ಲಿಸ್ದೆ, ಏಕಾಏಕಿ ಬೈತಾಯಿದ್ರು, ವೀಡಿಯೋ ಮಾಡ್ತಾ ಇದ್ದೆ, ಬೈತಾ ಇದ್ದಾರಲ್ಲ ಅಂದ್ಬಿಟ್ಟು ಅಷ್ಟಕ್ಕೆ ಚಪ್ಪಲಿ ತಗೊಂಡು ಹೊಡೋದ್ರು. ಮೇಡಮ್, ನಾವು ಈಗ ಹಳ್ಳಿ ಜನ ಇಲ್ಲಿರೋರಾದ್ರೂ ನಮ್ಮ ಕನ್ನಡಿಗರಿಗೆ ಹಿಂಗಾದರೆ ಇನ್ನು ಹೊರಗಡೆಯಿಂದ ಬಂದು ಅವರು ಇಷ್ಟು ರಾಜಭಾರ ಮಾಡ್ತಾಯಿದ್ದಾರೆ ಅಂದರೆ ನಾವು ಹೊಡೆಸ್ಕೊಂಡು ನಾವು ಈ ಥರ ಸ್ಟೇಷನು ಕೋರ್ಟು ಅಂತ ಅಳೈತಾ ಇದ್ದೀವಿ. ಅವ್ರು ಆರಾಮಾಗಿ ಮಲಗಿರ್ತಾರೆ ಅಂತಾರೆ. ಇಲ್ಲಿ ಇರೋಕ್ಕೆ ಆರಾಧನೆ ಎಲ್ಲ, ಅವ್ರನ್ನ ಗಡೀಪಾರು ಮಾಡಿದ್ರೆ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಚಪ್ಪಲಿಯಿಂದ ಹೊಡೆದ ಮಹಿಳೆಯಿಂದ ಹೇಳಿಕೆ, ಆಟೋ ಡಿಕ್ಕಿ ಹೊಡೆದಿದ್ದು ನಿಜವೆಂದ ಮಹಿಳೆ, ಹೇಳಿಕೆ ಪಡೆದು ವಾಪಸ್ ಕಳುಹಿಸಿದ ಪೊಲೀಸರು. ಇನ್ನು ಈ ನಡುವೆ ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ಪಂಟೂರಿ ಮಿಶ್ರಾ ಎಂಬ ಮಹಿಳೆಯನ್ನ ಬೆಳ್ಳಂದೂರು ಪೊಲೀಸರು ಠಾಣೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಹಿಳೆ ತಾನು ಗರ್ಭಿಣಿಯಾಗಿದ್ದು ಆಸ್ಪತ್ರೆಗೆ ತೆರಳಿ ವಾಪಸ್ ಬರ್ತಾ ಇದ್ದ ವೇಳೆ ನಮ್ಮ ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ಆಟೋ ಡಿಕ್ಕಿಯಾಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆಟೋ ಡ್ರೈವರ್ ಬೈದು ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಕೋಪಗೊಂಡು ಚಪ್ಪಲಿಯಿಂದ ಹಲ್ಲೆ ಮಾಡಿದೆ ಅಂತ ಅಂದಿದ್ದಾಳೆ. ಒಟ್ನಲ್ಲಿ ಆಟೋ ಟಚ್ ಆಗಿದೆ ಅಂತ ಯುವತಿ ಆಟೋ ಚಾಲಕನಿಗೆ ಹಲ್ಲೆ ಮಾಡಿರೋದು ನಿಜಕ್ಕೂ ದುರಂತ. ಈ ಬಗ್ಗೆ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರುಣಾ ಸಿರಿಗೋಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.